ಜಸ್ಟ್ ಮನೆ ಒಳಗಡೆ 2030 ಏನು ಬೆಸ್ಟ್ ಮಾಡೋಕ್ಕಾಗತ್ತೋ ಒಂದು ವಾಟರ್ ಫೌಂಟೇನ್ ಇದು ಕ್ಲೈಂಟ್ ರಿಕ್ವೈರ್ಮೆಂಟ್. ಬೇಸಿಕಲಿ ನೀವು ಎಲಿವೇಶನ್ ನೋಡ್ಬೋದು, ಇದು ನಾರ್ಮಲ್ ಆಗಿಲ್ಲ, ಇದು ಕಂಪ್ಲೀಟ್ಲಿ ಆರ್ಕಿಟೆಕ್ಚರ್ ಬೇಸ್ಡ್ ಹಾಗೆ ಎಲಿವೇಶನ್ ಪ್ಲಾನ್ ಮಾಡಿರೋದು. ಈ ಕಂಪ್ಲೀಟ್ ಟೈಲ್ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ರಸ್ಟಿಕ್ ಫಿನಿಶ್ ಕೈಂಡ್ ಆಫ್ ಫೀಲ್ ಕೊಡುತ್ತೆ ನಿಮಗೆ. ಮತ್ತೆ ಇದು ಫುಲ್ ಕಂಪ್ಲೀಟ್ ಡ್ಯೂಕೋ ಪೇಂಟ್ ಆಗಿದೆ. ಇದು ಕಂಪ್ಲೀಟ್ ಟೀ ಕುಡ್ ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಎಸ್ಥೆಟಿಕ್ ಲುಕ್ಗೋಸ್ಕರ ಸ್ಟೇರ್ ಕೇಸ್ ಪಕ್ಕದಲ್ಲಿ ಪ್ರಾಪರ್ ಒಂದು ಲೈಟ್ಸ್ ಪ್ರೊವೈಡ್ ಮಾಡಿ UPS ಸ್ಟೋರೇಜ್ ಎಲ್ಲ ಅದ್ರ ಕೆಳಗಡೆ ಅಲ್ಲಿ ಕೊಟ್ಟಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಜಶ್ವಂತ್, ಪ್ರಿನ್ಸಿಪಲ್ ಆರ್ಕಿಟೆಕ್ಟ್, ಅಂಡ್ ನನ್ನ ಫ್ರೆಂಡು ಭರತ್, ಇಂಟೀರಿಯರ್ ಡಿಸೈನರ್. ವಿ ಆರ್ ದ ಫೌಂಡರ್ಸ್ ಆಫ್ ಐಡಿಯಾ 31 ಇನ್ಫ್ರಾಟೆಕ್. ನಾವು ಆರ್ಕಿಟೆಕ್ಚರಲ್ ಡಿಸೈನ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್ ಅಂಡ್ ಕನ್ಸಲ್ಟೇಷನ್ ಸರ್ವಿಸ್ ಬೇಸ್ಡ್ ಪ್ರೊವೈಡ್ ಮಾಡ್ತೀವಿ. ರೀಸೆಂಟ್ ಆಗಿ ಹಂಸನಾಪುರದಲ್ಲಿ 2030 ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಬನ್ನಿ ನಮ್ದು ಹೋಮ್ ಟೂರ್ ನೋಡೋಣ. ಬನ್ನಿ ಇವಾಗ ಹೌಸ್ ಟೂರ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಎಲಿವೇಶನ್ ನೋಡ್ಬೋದು, ಇದು ನಾರ್ಮಲ್ ಆಗಿಲ್ಲ, ಇದು ಕಂಪ್ಲೀಟ್ಲಿ ಆರ್ಕಿಟೆಕ್ಚರ್ ಬೇಸ್ಡ್ ಹಾಗೆ ಎಲಿವೇಶನ್ ಪ್ಲಾನ್ ಮಾಡಿರೋದು. ಈ ಗ್ರೇ ಕಲರ್ ಕೈಂಡ್ ಥಿಂಗ್ ನೀವೇನೇನು ನೋಡ್ತಾ ಇದ್ದೀರಾ, ಇದೆಲ್ಲ ಆರ್ಕಿ ಕಾಂಕ್ರೀಟ್ ಅಂತ ಕರೀತಾರೆ. ಏಷ್ಯನ್ ಪೇಂಟ್ ಅಲ್ಲಿ ಆರ್ಕಿ ಕಾಂಕ್ರೀಟ್ ಅಂತ ಕರೀತಾರೆ. ದ ಫಿನಿಶಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಫಿನಿಶಿಂಗ್ಗೆ ಬೇರೆ ಒಂಥರ ರಸ್ಟಿಕ್ ಫೀಲ್ ಕೊಡುತ್ತೆ. ಮತ್ತೆ ನೀವು ಗೇಟ್ ಕಡೆ ನೋಡಿದ್ರೆ ಇದು ಫುಲ್ ಕಂಪ್ಲೀಟ್ ಬಂದು MS ಗೇಟ್ ಪ್ರೊವೈಡ್ ಮಾಡಿದೀವಿ ವಿತ್ ಫ್ರೆಂಡೋಮ್ಯಾಕ್ ಶೀಟ್ಸ್. ಫುಲ್ ಕಂಪ್ಲೀಟ್ ಡ್ಯೂಕೋ ಆಗಿದೆ, ಇದು ಕಂಪ್ಲೀಟ್ ಡ್ಯೂಕೋ ಆಗಿದೆ. ಬನ್ನಿ ನೀವು ಇವಾಗ ಪಾರ್ಕಿಂಗ್ ವಾರ್ಡ್ ಎಂಟರ್ ಆಗೋಣ. ನೋಡಿದ್ರೆ ಇಲ್ಲೊಂದು ಹ್ಯಾಚ್ ಬ್ಯಾಗ್ ಕಾರ್ ನಿಲ್ಕೊಳ್ಳೋ ತರ ಪಾರ್ಕಿಂಗ್ ಸ್ಪೇಸ್ ನ ಪ್ರೊವೈಡ್ ಮಾಡಿದೀವಿ. ಈ ಕಂಪ್ಲೀಟ್ ಟೈಲ್ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ರಸ್ಟಿಕ್ ಫಿನಿಶ್ ಕೈಂಡ್ ಆಫ್ ಫೀಲ್ ಕೊಡುತ್ತೆ ನಿಮಗೆ. ಫುಲ್ ಕಂಪ್ಲೀಟ್ ಔಟ್ಸೈಡ್ ನಮ್ದು ಎಲಿವೇಶನ್ ಅಲ್ಲಿ ಯಾವ ಕಲರ್ ಇದೆಯೋ ಸೇಮ್ ಕಲರ್ ಕೈಂಡ್ ಆಫ್ ಥಿಂಗ್ ಕಾನ್ಸೆಪ್ಟ್ ಅಲ್ಲೇ ಈ ಕಂಪ್ಲೀಟ್ ಟೈಲ್ ನ ಲೇ ಮಾಡಿದೀವಿ. ಕ್ಲಾಡಿಂಗ್ ಮೆಟೀರಿಯಲ್ಗೆ ಫುಲ್ 10 feet ಫುಲ್ ನಾವು ಲೇ ಮಾಡಿದೀವಿ. ಇವಾಗ ಎಂಟ್ರೆನ್ಸ್ ಕಡೆಗೆ ಹೋಗ್ತೀರಾ ನಾವು. ಬನ್ನಿ, ಮೈನ್ ಡೋರ್ ನೋಡಿದ್ರೆ ನೀವು ಮೈನ್ ಡೋರ್ ಹತ್ರ ಬಂದ್ರೆ ನೀವು ಮೇಲ್ ನೋಡ್ಬೋದು, PVC ರಾಫ್ಟರ್ಸ್ ಯೂಸ್ ಮಾಡಿ ನಾವು ಫಾಲ್ ಸೀಲಿಂಗ್ ಮಾಡಿದೀವಿ. ಮತ್ತೆ ಇದು ಫುಲ್ ಕಂಪ್ಲೀಟ್ ಡ್ಯೂಕೋ ಪೇಂಟ್ ಆಗಿದೆ. ಇದು ಕಂಪ್ಲೀಟ್ ಟೀ ಕುಡ್ ಪ್ರೊವೈಡ್ ಮಾಡಿದೀವಿ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಮತ್ತೆ ಇದು ನೋಡಿದ್ರೆ ಡೋರ್ ಸೈಜ್ ಬಂದ್ಬಿಟ್ಟು 4 feet by 8 feet ಇದೆ. ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ಗಿಂತ ಸ್ವಲ್ಪ ಲುಕ್ಗೋಸ್ಕರ ಚೆನ್ನಾಗಿ ಕಾಣಲಿ ಅಂತ 8 feet ಡೋರ್ ಪ್ರೊವೈಡ್ ಮಾಡಿದೀವಿ. ಡೋರ್ ಕೂಡ ನೋಡ್ಬೋದು, ಇದು ಕೂಡ ಕಸ್ಟಮೈಸ್ ಡಿಸೈನ್ಸ್ ಇಂದಾನೆ ನಮ್ಮ ಕಾರ್ವಿಂಗ್ಸ್ ಇಲ್ಲೇ ಬಂದು ಮಾಡಿ ರೆಡಿ ಮಾಡಿದ್ದಾರೆ. ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಎಸ್ಥೆಟಿಕ್ ಲುಕ್ಗೋಸ್ಕರ ಸ್ಟೇರ್ ಕೇಸ್ ಪಕ್ಕದಲ್ಲಿ ಪ್ರಾಪರ್ ಒಂದು ಲೈಟ್ಸ್ ಪ್ರೊವೈಡ್ ಮಾಡಿ UPS ಸ್ಟೋರೇಜ್ ಎಲ್ಲ ಅದ್ರ ಕೆಳಗಡೆ ಅಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ನೀವು ಈ ಕಡೆಗೆ ಬಂದ್ರೆ ಇದು ಇನ್ಫಾರ್ಮಲ್ ಸಿಟ್ಟಿಂಗ್ ಏರಿಯಾ. ಇಲ್ಲೊಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಇನ್ ಕೇಸ್ ಯಾರು ಗೆಸ್ಟ್ ಬಂದ್ರೆ ಅಂದ್ರೆ ಇಲ್ಲಿ ಬೇಕಾದ್ರೆ ಸೋಫಾಸ್ ಎಲ್ಲ ಅಕೊಮಡೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಮತ್ತೆ ಸ್ಮಾಲ್ ಸ್ಟೋರೇಜ್ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೀವು ಇವಾಗ ಸ್ಟೇರ್ ಕೇಸ್ ನ ನೋಡಿದ್ರೆ ಕಂಪ್ಲೀಟ್ ಟಫನ್ ಗ್ಲಾಸ್ ವಿತ್ SS ರೇಲಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ಸ್ಟೇರ್ ಕೇಸ್ಗೆಲ್ಲ ಫುಲ್ ಕಂಪ್ಲೀಟ್ ಲಪೋತ್ರ ಹಾಕಿದೀವಿ. ರೇಸರ್ಸ್ ಎಲ್ಲ ಬಂದ್ಬಿಟ್ಟು ಗ್ರಾನೈಟ್ ಪ್ರೊವೈಡ್ ಮಾಡಿದೀವಿ. ಥ್ರೆಡ್ಗೆ ಫುಲ್ ಲಪೋತ್ರ ಯೂಸ್ ಮಾಡಿದೀವಿ, ಆಂಟಿ ಸ್ಕಿಡ್ ಆಗಿರುತ್ತೆ. ಮತ್ತೆ ಇಲ್ಲಿ ನೋಡಿದ್ರೆ ವೆಂಟಿಲೇಷನ್ ಪರ್ಪಸ್ಗೆ 2 ವಿಂಡೋಸ್ ಪ್ರೊವೈಡ್ ಮಾಡಿದೀವಿ. ಫಿಕ್ಸ್ಡ್ ಗ್ಲಾಸ್ ವಿತ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ. ನಾವು ಇವಾಗ ಫಸ್ಟ್ ಫ್ಲೋರ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಎಂಟರ್ ಆಗಿದ ತಕ್ಷಣ ನೀವು ನೋಡ್ಬೋದು ಒಂದು ಗ್ರ್ಯಾಂಡ್ ವಾಲ್ ಪ್ರೊವೈಡ್ ಮಾಡಿದೀವಿ. ಎಸ್ಥೆಟಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣೋ ಥರ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಪ್ರೊವೈಡ್ ಮಾಡಿ ಒಂದು ಚಿಕ್ಕ ಫಿಶ್ ಫೌಂಟೇನ್ ತರ ಕೊಟ್ಟಿದ್ದೀವಿ. ಇದು ವಾಟರ್ ಫೌಂಟೇನ್ ಫೀಚರ್ ಕೂಡ ಇದೆ ಇದ್ರ ಒಳಗಡೆ. ಜಸ್ಟ್ ನೀವು ನೋಡ್ಬೋದು, ಜಸ್ಟ್ ಮನೆ ಒಳಗಡೆ 2030 ಏನು ಬೆಸ್ಟ್ ಮಾಡೋಕ್ಕಾಗತ್ತೋ ಒಂದು ವಾಟರ್ ಫೌಂಟೇನ್ ಫೀಚರ್. ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸಿಕಲಿ. ಆಮೇಲೆ ಒಂದೊಂದು ಗ್ರ್ಯಾಂಡ್ ಶಾನ್ಲಿಯರ್ ಲೈಟ್ ಒಂದಿದೆ ಇಲ್ಲಿ. ಎಂಟರ್ ಆಗಿದ ತಕ್ಷಣ ಲಿವಿಂಗ್ ರೂಮ್ ಅಲ್ಲಿ ರೈಟ್ ಸೈಡ್ ವಾಲ್ ಬಂದ್ಬಿಟ್ಟು ಪ್ರಾಪರ್ ಮೋಲ್ಡಿಂಗ್ ಅಲ್ಲಿ ಮತ್ತೆ ಒಂದು ವಾಲ್ ಪೇಪರ್ ಡಿಸೈನ್ಸ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇದನ್ನ ಫ್ರೆಂಚ್ ವಿಂಡೋ ಪ್ರೊವೈಡ್ ಮಾಡಿದೀವಿ. ನೀವು ಎಲಿವೇಶನ್ ಅಲ್ಲಿ ನೋಡಿದ್ರಲ್ಲ, ಒಂದು ಚಿಕ್ಕ ಬಾಲ್ಕನಿ ತರ ಆಯ್ತು, ಅದು ಬಂದು ಫಸ್ಟ್ ಫ್ಲೋರ್ ಇಂದಾನೆ ಬರುತ್ತೆ. ಆಮೇಲೆ ಈ ಕಡೆ ನೋಡಿದ್ರೆ ವೆರಿ ಹ್ಯೂಜ್ TV ಯೂನಿಟ್ ಒಂದು ಪ್ರೊವೈಡ್ ಮಾಡಿದೀವಿ. ಈ ಲ್ಯಾಮಿನೇಟ್ ನೋಡ್ಬೋದು, ನಿಮ್ಗೆ ನೋಡಿದಾಗ ಯಾವುದೋ ಮಾರ್ಬಲ್ ಲೇ ಆಗಿದೆ ಅಂತ ಅನ್ಸುತ್ತೆ, ಬಟ್ ಮಾರ್ಬಲ್ ಅಲ್ಲ, ಅದು ಜಸ್ಟ್ ಲ್ಯಾಮಿನೇಟ್. ಬುಕ್ ಮ್ಯಾಚ್ ಡಿಸೈನ್ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಆ TV ಯೂನಿಟ್ ನ ಡಿಸೈನ್ ಮಾಡಿದೀವಿ. ಆಮೇಲೆ ಇಲ್ಲಿ ನೋಡಿದ್ರೆ ನೀವು ನೋಡಿದಾಗ ಇಲ್ಲಿ ನಿಮ್ಗೇನು ಇಲ್ಲೊಂದು ಡೋರ್ ಇದೆ ಅಂದಂಗೆ ಗೊತ್ತಾಗಲ್ಲ, ಬಟ್ ಆಕ್ಚುಲಿ ಇಲ್ಲೊಂದು ಸ್ಮಾಲ್ ಡೋರ್ ಇದೆ. ಇಲ್ಲೊಂದು ಚಿಕ್ಕ ಸ್ಟೋರೇಜ್ ತರ ಪ್ರೊವೈಡ್ ಮಾಡಿದೀವಿ ಕ್ಲೈಂಟ್ಗೆ. ಏನಾದ್ರು ಅನ್ನೆಸೆಸರಿ ಥಿಂಗ್ಸ್ ಏನಾದ್ರು ಸ್ಟೋರ್ ಮಾಡಬೇಕು ಅಂದ್ರೆ ಯೂಸ್ ಆಗುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ L ಶೇಪ್ ಸೋಫಾ. ಇದು ಕಂಪ್ಲೀಟ್ಲಿ ಕಸ್ಟಮೈಸ್ ಥಿಂಗ್. ಎಲ್ಲ ಫುಲ್ ಕ್ಲೈಂಟ್ಸ್ಗೆ ನಾವೇ ಸಜೆಸ್ಟ್ ಮಾಡಿಬಿಟ್ಟು ನಮ್ಮ ವೆಂಡರ್ಸ್ ಕಡೆಯಿಂದಾನೇ ಮಾಡಿಕೊಟ್ಟಿದ್ದೀವಿ. ಮತ್ತೆ ಫಾಲ್ ಸೀಲಿಂಗ್ ನೋಡಿದ್ರೆ ನೀವು ಪ್ರಾಪರ್ L ಶೇಪ್ ಅಲ್ಲಿ ವಿನಿಯರ್ ಫಿನಿಶಲ್ ಮಾಡಿದೀವಿ. ಆಮೇಲೆ ಮಿಕ್ಕಿದ್ದು ಸೆಂಟ್ರಲ್ ಬಂದು POP ಇದೆ. ಮತ್ತೆ ಈ ಶಾನ್ಲಿಯರ್ ಕೂಡ ಅಷ್ಟೇ ಫುಲ್ ಕಸ್ಟಮೈಸ್ ಥಿಂಗ್. ನಾವ್ ಹೇಗ್ ಬೇಕೋ ನಮ್ಮ ವೆಂಡರ್ಸ್ಗೆ ಹೇಳ್ಬಿಟ್ಟು ಅವ್ರ ಕೈಲಿ ಸೆಲೆಕ್ಟ್ ಮಾಡಿಸಿ ಇದು ಮಾಡಿಸಿರೋದು. ಮತ್ತೆ ವೆನ್ ವಿ ಆರ್ ಗೋಯಿಂಗ್ ಟು ದ ಪೂಜಾ ಯೂನಿಟ್, ಇಲ್ಲಿ ನೋಡಿದ್ರೆ ನೀವು ಕಂಪ್ಲೀಟ್ ಸೆಟಪ್ ಬಂದು ನಿಮ್ಗೆ ಫುಲ್ ವಿನಿಯರ್ ಪ್ಯಾನಲಿಂಗ್ ಆಗಿದೆ. ಮತ್ತೆ ಇವೆರಡು ಬಂದ್ಬಿಟ್ಟು ಟೀ ಕುಡ್ ಅಲ್ಲಿ ಪಿಲ್ಲರ್ಸ್ ಮಾಡಿಸಿರೋದು. ಮತ್ತೆ ಟೀ ಕುಡ್ ಡೋರ್ ಪ್ರೊವೈಡ್ ಮಾಡಿದೀವಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ಬೋದು ಆ ಎರಡು ಕಡೆ ಮತ್ತೆ ವಿನಿಯರ್ ಅಲ್ಲಿ ಇದು ಮಾಡಿಸಿ ಸೆಂಟ್ರಲ್ಲಿ CNC ಕಟಿಂಗ್ ಪ್ರೊವೈಡ್ ಮಾಡಿದೀವಿ.
ಮತ್ತೆ ಪ್ರಾಪರ್ ಆಗಿ 3 ಸ್ಟೆಪ್ಸ್ ಪ್ರೊವೈಡ್ ಮಾಡಿದೀವಿ, ಸ್ಟೋರೇಜ್ ಕೊಟ್ಟಿದೀವಿ ಹಾಗೆ ಅದಕ್ಕೆ. ಮತ್ತೆ ಇವಾಗ ಅದೇ ರೈಟ್ ಹ್ಯಾಂಡ್ ಸೈಡ್ ನೋಡಿದ್ರೆ ನಿಮ್ಗೆ ಇಲ್ಲೊಂದು ಕಿಚನ್ ಇದೆ. ಕಿಚನ್ ಪ್ಯಾರಲಲ್ ಕಿಚನ್ ಅಂತ ಕರೀತಾರೆ ಇದು. ಒಂದ್ ಕಡೆ ವೆಟ್, ಒಂದ್ ಕಡೆ ಡ್ರೈ ಆಗಿ ಡಿವೈಡ್ ಮಾಡಿದೀವಿ. ಇಲ್ಲಿ ಮತ್ತೆ ರೋಲಿಂಗ್ ಶಟರ್ ಒಂದು ಕೊಟ್ಟಿದೀವಿ ಎಸ್ಥೆಟಿಕ್ ಲುಕ್ಗೋಸ್ಕರ. ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಫುಡ್ ಪ್ರೊಸೆಸರ್ ಸಮಥಿಂಗ್ ಆ ಥರ ಏನಾದ್ರು ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಕೂಡ ಅಲ್ಲೇ ಪ್ರೊವೈಡ್ ಮಾಡಿದೀವಿ. ಮತ್ತೆ ಎಸ್ಥೆಟಿಕ್ ಲುಕ್ಗೋಸ್ಕರ ನಾವಿಲ್ಲಿ ರೂಟೆಡ್ ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಶಟರ್ಸ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಸೆಂಟ್ರಲಿ ಚಿಮ್ನಿ ಒಂದು ಪ್ರೊವೈಡ್ ಮಾಡಿದೀವಿ. ಇದೆಲ್ಲ ಕೂಡ ನಮ್ ಸಜೆಷನ್ ಕ್ಲೈಂಟ್ಗೆ. ಮತ್ತೆ ಈ ಕಡೆ ಬಂದು ಬರೀ ಕುಕಿಂಗ್, ಈ ಕಡೆ ಫುಲ್ ಕಂಪ್ಲೀಟ್ ಡ್ರೈ ಏರಿಯಾ ಇದು. ಬಟ್ ಆಪೋಸಿಟ್ ಸೈಡ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ವೆಟ್ ಏರಿಯಾ ತರ ಅನ್ಕೊಳ್ಬಹುದು. ಇಲ್ಲಿ ಇದ್ರ ಕೆಳಗಡೆ ಬಂದ್ಬಿಟ್ಟು ನಾವು ಡಿಶ್ ವಾಷರ್ ಕೂಡ ಪ್ಲಾನ್ ಮಾಡಿ ಡಿಶ್ ವಾಷರ್ ಕೂಡ ಇಲ್ಲೇ ಫಿಟ್ ಆಗೋ ತರ ಮಾಡಿದೀವಿ. ಮತ್ತೆ ಇದು ಅಂಡರ್ ಮೌಂಟೆಡ್ ಸಿಂಕ್ ಕೊಟ್ಟಿದ್ದೀವಿ ಇದನ್ನ, ಬಿಕಾಸ್ ಮೇಲೆ ಸಿಂಕ್ ಕಾಣಲ್ಲ, ಇದು ನೋಡಿದಾಗ ಸೀಮ್ಲೆಸ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಕ್ವಾಟ್ಸ್ ಕೌಂಟರ್ ಟಾಪ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ನಿಮ್ಗೆ ವಾಟರ್ ಪ್ಯೂರಿಫೈಯರ್ ಇದೆ. ವಾಟರ್ ಪ್ಯೂರಿಫೈರ್ ಜೊತೆಗೆ ನೀವು ಪ್ರತಿ ಸರಿ ಓಪನ್ ಮಾಡಿ ನೀರ್ ಕುಡಿಯೋ ನೆಸೆಸಿಟಿ ಏನಿಲ್ಲ. ಇಲ್ಲೇ ಟ್ಯಾಪ್ ಪ್ರೊವೈಡ್ ಮಾಡಿದೀವಿ, ಇಲ್ಲೇ ನೀವು ವಾಟರ್ ಬಾಟಲ್ಸ್ ನ ಫಿಲ್ ಮಾಡ್ಕೊಬಹುದು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದೀವಿ. ಅದಕ್ಕೊಂದು ಡಿಸೈನರ್ ಲೈಟ್ ಪ್ರೊವೈಡ್ ಮಾಡಿದೀವಿ. ನಾವಿವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟರ್ ಆಗ್ತಾ ಇದೀವಿ. ಈ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್ ಇದೆ. ಬನ್ನಿ ಫಸ್ಟ್ ಬೆಡ್ರೂಮ್ ಒಡೆ ಎಂಟರ್ ಆಗೋಣ. ಇದು ಮಾಸ್ಟರ್ ಬೆಡ್ರೂಮ್. ಎಂಟರ್ ಆಗಿದ ತಕ್ಷಣ ನಮ್ಮ ರೈಟ್ ಹ್ಯಾಂಡ್ ಸೈಡ್ಗೆ ಒಂದು ಲಕ್ಸುರಿಯಸ್ ವಾರ್ಡ್ರೋಬ್ ಪ್ಲಸ್ ಮತ್ತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಹಾಗೆ ನೋಡ್ಬೋದು ನೀವು ಈ ವಾರ್ಡ್ರೋಬ್ ಕಂಟಿನ್ಯೂಷನ್ ಅಲ್ಲೇ ಇಲ್ಲೊಂದು ಸ್ಮಾಲ್ ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ. ಇದು ಬಂದು ಫೋಲ್ಡಬಲ್ ಸ್ಟಡಿ ಟೇಬಲ್. ಇದು ಯಾವಾಗ ಬೇಕೋ ಅವಾಗ ನೀವು ಫೋಲ್ಡ್ ಮಾಡ್ಕೊಬಹುದು, ಬೇಕಂದಾಗ ತೆಗೆದು ಯೂಸ್ ಮಾಡ್ಕೊಬಹುದು. ಈ ಸಿಟ್ಟಿಂಗ್ ಏರಿಯಾ ಪ್ರೊವೈಡ್ ಮಾಡಿರೋದ್ರಿಂದ ಇಲ್ಲೊಂದು ಜಸ್ಟ್ ಒಂದು ಬುಕ್ಸ್ಗೆಲ್ಲ ಶೆಲ್ಫ್ ಪ್ರೊವೈಡ್ ಮಾಡಿದೀವಿ. ಸೊ ಇದನ್ನ ಯೂಸ್ ಮಾಡ್ಕೊಬಹುದು. ಮತ್ತೆ ಈ ಕಂಪ್ಲೀಟ್ ಸೆಟಪ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಕಾಟ್ ಬಂದು ಫುಲ್ ಕಸ್ಟಮೈಸ್ಡ್, ಈ ರೂಮ್ ಹೇಗ್ ಬೇಕೋ ಆ ಸೈಜಸ್ ಅಲ್ಲಿ ಯೂಸ್ ಮಾಡಿ ಇದ್ ಮಾಡಿದೀವಿ. ಮತ್ತೆ ಬೋತ್ ದ ಸೈಡ್ಸ್ ನಾವು ಸೈಡ್ ಟೇಬಲ್ಸ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಈ ವಾರ್ಡ್ರೋಬ್, ಇನ್ನೊಂದು ವಾರ್ಡ್ರೋಬ್, ಸೇಮ್ ವಾರ್ಡ್ರೋಬ್, ಇದು ಕೂಡ ವೈಟ್ ಅಂಡ್ ಗ್ರೇ ಕಾನ್ಸೆಪ್ಟ್ ಅಲ್ಲಿ ಬ್ಲೆಂಡ್ ಮಾಡಿದೀವಿ. ಮತ್ತೆ ಫಾಲ್ ಸೀಲಿಂಗ್ ನ ನೋಡಿದ್ರೆ ನೀವು ಜಸ್ಟ್ ಲೋ ಬೇಸ್ಡ್ ಅಲ್ಲಿ ನೀವು ಇದು ಫಾಲ್ ಸೀಲಿಂಗ್ ನ ಪ್ರೊವೈಡ್ ಮಾಡಿದೀವಿ ವಿತ್ ಕೋ ಲೈಟಿಂಗ್ಸ್ ಅಂಡ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಬಂದು ಟಿವಿ ಯೂನಿಟ್. ಇದು ಫುಲ್ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿಬಿಟ್ಟು ಪ್ರಾಪರ್ ಆಗಿ ಟಿವಿ ಯೂನಿಟ್ ನ ಸೆಟಪ್ ಮಾಡಿದ್ದೀವಿ. ಇದು ರೈಟ್ ಹ್ಯಾಂಡ್ ಸೈಡ್ಗೆ ನಿಮಗೆ ವಾಶ್ರೂಮ್ ಇದೆ. ಇಲ್ಲಿ ಬನ್ನಿ ಸೆಕೆಂಡ್ ಬೆಡ್ರೂಮ್ ಒಡೆ ಎಂಟರ್ ಆಗೋಣ. ಈ ಫ್ಲೋರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಎಲ್ ಶೇಪ್ ಅಲ್ಲಿ ಹೆಡ್ ಬೋರ್ಡ್ ಪ್ರೊವೈಡ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಈ ಪರ್ಟಿಕ್ಯುಲರ್ ಕಾಟ್ ಬಂದು ಒಂದು ಕಾರ್ನರ್ ಪುಷ್ ಆಗಿದೆ. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಎಲ್ ಶೇಪ್ ಅಲ್ಲಿ ಹೆಡ್ ಬೋರ್ಡ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ನಿಮ್ಮ ಆಪೋಸಿಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಪ್ರಾಪರ್ ಆಗಿ ಒಂದು ವಾರ್ಡ್ರೋಬ್ ಪ್ರೊವೈಡ್ ಆಗಿದೆ. ಮತ್ತೆ ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಆ ಕಾರ್ನರ್ ಅಲ್ಲಿ ವಾಶ್ರೂಮ್ ಬರುತ್ತೆ. ಈ ಸ್ಮಾಲ್ ಕಸ್ಟಮೈಸ್ಡ್ ಆಗಿ ಇಲ್ಲೊಂದು ಸ್ಮಾಲ್ ಆಗಿ ಅವರಿಗೆ ಸೈಡ್ ಟೇಬಲ್ ಒಂದು ಪ್ರೊವೈಡ್ ಮಾಡಿದೀವಿ. ಜೊತೆಗೆ ಇದು ಬಂದು ಸ್ಟಡಿ ಏರಿಯಾ. ಇಫ್ ಇನ್ ಕೇಸ್ ನಿಮಗೆ ಸ್ಟಡಿ ಮಾಡ್ಬೇಕಾದ್ರೆ ಯೂಸ್ ಮಾಡಬಹುದು, ಇಲ್ಲ ಐರನ್ಗೆ ಸಮಥಿಂಗ್ ಏನಾದ್ರು ಬೇಕಂದ್ರೆ ಕೂಡ ಯೂಸ್ ಮಾಡಬಹುದು. ಅದು ಬಂದು ಫೋಲ್ಡಬಲ್ ಬರುತ್ತೆ ನಿಮ್ಗೆ. ನಾವು ಥರ್ಡ್ ಫ್ಲೋರ್ ಒಡೆ ಎಂಟರ್ ಆಗ್ತಾ ಇದೀವಿ. ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಸ್ಕೈಲೈಟ್ ನೋಡಿದ್ವೋ ಸೇಮ್ ಎಲ್ಲಾ ಫ್ಲೋರ್ಸ್ ಇಂದಾನು ಕೂಡ ಮೇಲಿನ ಕೆಳವರೆಗೂ ಸೇಮ್ ಹೋಗ್ತಿದೆ. ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದ್ರು ಕೂಡ ಸೇಮ್ ಫೌಂಟೇನ್ಸ್ ಎಲ್ಲ ಕಾಣ್ತಿದೆ. ಇದು ಬಂದು ಕಿಡ್ಸ್ ಬೆಡ್ರೂಮ್. ಇದು ಎಂಟ್ರಿ ಆಗಿದ ತಕ್ಷಣ ಟುವರ್ಡ್ಸ್ ಅವರ್ ರೈಟ್ ಸೈಡ್ ನಾವು ಸ್ಟಡಿ ಟೇಬಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಇವರಿಗೆ 2 ಕಿಡ್ಸ್ ಇದಾರೆ. ಸೊ ಇಬ್ರು ಸಪರೇಟ್ ಓದ್ಕೊಳ್ಳೋದಕ್ಕೆ 2 ಸ್ಟಡಿ ಟೇಬಲ್ಸ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇದು ಬೇ ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಬೇ ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ 2 ಕಿಡ್ಸ್ ಇರೋದಕ್ಕೆ ಸಪರೇಟ್ ಆಗಿ ಮಲ್ಗೋದಕ್ಕೆ ಸಿಂಗಲ್ ಕಾಟ್ ಇದ್ ಮಾಡಿ ಸೆಂಟ್ರಲ್ಲಿ ಒಂದು ಸೈಡ್ ಟೇಬಲ್ ಪ್ರೊವೈಡ್ ಮಾಡಿದೀವಿ. ಅದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇದು ಫಾಲ್ ಸೀಲಿಂಗ್ ನೋಡಬಹುದು, ತುಂಬಾ ಮಿನಿಮಲಿಸ್ಟಿಕ್ ಆಗಿ ಕರ್ವ್ ಶೇಪ್ ಅಲ್ಲಿ ಯೂಸ್ ಮಾಡಿ ಜಸ್ಟ್ ಕೋ ಲೈಟಿಂಗ್ ಪ್ರೊವೈಡ್ ಮಾಡಿದೀವಿ. ಎಸ್ಥೆಟಿಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದು ಬಂದು ಡ್ರೆಸ್ಸಿಂಗ್ ಮಿರರ್. ಇದು ಎದ್ದಿದ ತಕ್ಷಣ ಮಿರರ್ ಅಲ್ಲಿ ಮುಖ ನೋಡಬಾರ್ದು ಅಂತ ಸಮಥಿಂಗ್ ಈ ತರ ಪ್ಲಾನ್ ಮಾಡಿದೀವಿ. ಯಾವಾಗ ಯೂಸ್ ಮಾಡಬೇಕೋ ಅವಾಗ ಜಸ್ಟ್ ನೀವು ಸ್ಲೈಡ್ ಆನ್ ಮಾಡಿದ್ರೆ ಜಸ್ಟ್ ಮಿರರ್ ಓಪನ್ ಆಗುತ್ತೆ. ಒನ್ಸ್ ಆಗಿದ ತಕ್ಷಣ ಮತ್ತೆ ನೀವು ವಾಪಸ್ ಕ್ಲೋಸ್ ಮಾಡ್ಕೊಬಹುದು. ಸೇಮ್ ಇಲ್ಲಿ ಕೆಡೆ ಫ್ಲೋರ್ ಅಲ್ಲಿ ಹೇಗೆ ನೋಡೋದು ಸೇಮ್ ಪೊಸಿಷನ್ ಅಲ್ಲಿ ನಾವು ಇಲ್ಲೂ ಕೂಡ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ವಿ. ಜಸ್ಟ್ ಇವಾಗ ಇದು ಮಿಸ್ಲಿನಿಯಸ್ ರೂಮ್. ಕ್ಲೈಂಟ್ಗೆ ಎಲ್ಲಾ ತರ ಪರ್ಪಸ್ಗೆ ಯೂಸ್ ಮಾಡಕ್ಕೆ ಇದೊಂದು ರೂಮ್ ಮಾಡಿಸ್ಕೊಂಡಿದ್ದಾರೆ ಅವರು. ಗೆಸ್ಟ್ ರೂಮ್ ಆಗು ವರ್ಕ್ ಆಗುತ್ತೆ, ಎಲ್ಲಾ ತರನೂ ವರ್ಕ್ ಆಗುತ್ತೆ. ನೀವು ಎಂಟರ್ ಆಗಿದ ತಕ್ಷಣ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಗೆ ಇಲ್ಲಿ ವಾರ್ಡ್ರೋಬ್ ಇದೆ. ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದೀವಿ ಅವ್ರಿಗೆ, ಕಂಪ್ಲೀಟ್ ಆಗಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದೀವಿ. ಇಲ್ಲಿ ವಾಶ್ರೂಮ್ ಇದೆ ಆ ಕಾರ್ನರ್ ಅಲ್ಲಿ. ಫೋರ್ತ್ ಫ್ಲೋರ್ ಒಳಗೆ ಎಂಟರ್ ಆಗ್ತಾ ಇದೀವಿ. ನೀವು ನೋಡಿದಂಗೆ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಹೇಳಿದ್ನಲ್ಲ ನಿಮಗೆ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀನಿ ಅಂತ. ಸೇಮ್ ವಿಂಡೋಸ್ ಬ್ಯಾಕ್ ಸೈಡ್ ಪ್ಯಾಸೇಜ್ ಇರೋದ್ರಿಂದ ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿದೀವಿ. ವಿತ್ ಟಫನ್ ಗ್ಲಾಸಸ್ ಕೊಟ್ಬಿಟ್ಟು ಸೇಫ್ಟಿ ಪರ್ಪಸ್ 2 ಗ್ರಿಲ್ ಕೊಟ್ಬಿಟ್ಟು ಯೂಸ್ ಮಾಡಿದೀವಿ. ಇದನ್ನ ಫುಲ್ ವೆಂಟಿಲೇಷನ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಬಹುದು ಸೆಂಟ್ರಲಿ ಗ್ಯಾಪ್ ಪ್ರೊವೈಡ್ ಮಾಡಿರೋದ್ರಿಂದ ಇಲ್ಲಿ ಕೂಡ ಸ್ಕೈಲೈಟ್ ಪ್ರೊವೈಡ್ ಮಾಡಿದೀವಿ ನಾವು. ಮತ್ತೆ ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಸ್ಕೈಲೈಟ್ ಬಗ್ಗೆ ಹೇಳ್ತಿದ್ನಲ್ಲ, ಸೇಮ್ ಸ್ಕೈಲೈಟ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ನೋಡಬಹುದು ಇದು ಪ್ರಾಪರ್ ಆಗಿ ಆರ್ಕಿಟೆಕ್ಚರಲ್ ಡಿಸೈನ್ ಅಲ್ಲಿ ಕ್ಲೀನ್ ಆಗಿ ಹೊಸ ಡಿಸೈನ್ ಫಾರ್ಮ್ ಮಾಡಿ ಇದನ್ನ ಇದು ಮಾಡಿರೋದು ನಾವು. ಇದು ಒನ್ ಸೈಡ್ ಆಫ್ ದ ಟೆರೆಸ್ ಇದೆ. ಇದು ಈ ಕಡೆ ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದು ವಾಷಿಂಗ್ ಮಿಷನ್ಗೆ ಒಂದು ರೂಮ್ ಪ್ರೊವೈಡ್ ಮಾಡಿದೀವಿ. ಆಮೇಲೆ ಇಲ್ಲಿ ನೀವು ಮೇಲ್ ನೋಡಿದ್ರೆ ಪರ್ಗೋಲಾ ಡಿಸೈನ್ ಮಾಡಿ ಟಫನ್ ಗ್ಲಾಸ್ ಅಲ್ಲಿ ಫಿನಿಶಿಂಗ್ ಮಾಡಿದೀವಿ. ಇಲ್ಲೊಂದು ಸ್ಮಾಲ್ ಸಿಟ್ಔಟ್ ಏರಿಯಾ ಕೊಟ್ಬಿಟ್ಟು ಹಾಗೆ ಬ್ಯಾಕ್ ಸೈಡ್ ಒಂದು ಪ್ಲಾಂಟರ್ ಬಾಕ್ಸ್ ನ ಪ್ರೊವೈಡ್ ಮಾಡಿದೀವಿ. ಅದು ಎಕ್ಸಾಕ್ಟ್ ಆಪೋಸಿಟ್ ನೋಡಿದ್ರೆ ನೀವು ವರ್ಟಿಕಲ್ ಗಾರ್ಡನ್ ಪ್ಲಾನ್ ಮಾಡ್ಕೊಟ್ಟಿದೀವಿ ಕ್ಲೈಂಟ್ಗೆ. ವರ್ಟಿಕಲ್ ಗಾರ್ಡನ್ ಮಾಡ್ಕೋತಿದ್ದಾರೆ ಅವರು.
ಇದು ಇನ್ನೊಂದು ಪಾರ್ಟ್ ಆಫ್ ದ ಟೆರಸ್. ಇದು ಬರೀ ಗ್ರೀನ್ ಹೌಸ್ ಫಾರ್ಮಿಂಗ್ ತರ ಕಾನ್ಸೆಪ್ಟ್ ಅಲ್ಲಿ ಕ್ಲೈಂಟ್ ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದು ಮಾತ್ರ ಸೆಟಪ್ ಮಾಡಿ ಕೊಟ್ಟಿದ್ದೀವಿ. ಈ ಸ್ಟೇರ್ಸ್ ನೀವೇನ್ ನೋಡ್ತಾ ಇದೀರೋ ಇದು ಮೇಲೆ ಓವರ್ ಹೆಡ್ ಟ್ಯಾಂಕ್ ಹೋಗುತ್ತೆ. ನಿಮ್ಗೂ ಈ ತರ ಆರ್ಕಿಟೆಕ್ಚರಲ್ ಬೇಸ್ ಕನ್ಸ್ಟ್ರಕ್ಟೆಡ್ ಹೌಸ್ ನಿಮ್ಗೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಬೋತ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಎಲ್ಲಾ ತರ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ನಾವು ಯೂಶಲಿ ಟರ್ನ್ ಕಿ ಪ್ರಾಜೆಕ್ಟ್ಸ್ ನ ಹ್ಯಾಂಡಲ್ ಮಾಡ್ತೀವಿ. ಬೋತ್ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಮತ್ತೆ ನಿಮ್ಗೆ ಬರೀ ಡ್ರಾಯಿಂಗ್ಸ್, ಬರೀ ಪ್ಲಾನಿಂಗ್, ಸ್ಟ್ರಕ್ಚರಲ್ ಪ್ಲಾನ್ ಆ ತರ ಏನಾದ್ರು ಬೇಕಂದ್ರೂ ಕೂಡ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಎಲ್ಲಾ ತರ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು. ಹಲೋ ಸರ್. ಹಲೋ ಮ್ಯಾಮ್. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಮ್ಮ ಕಂಪ್ನಿ ಜೊತೆ ವರ್ಕ್ ಮಾಡಿ ನೀವು? ನಮ್ಗೆ ಎಲ್ಲ ರೀತಿಯಿಂದ ಭರತ್ ಮತ್ತೆ ಯಶವಂತ್ ಅವರೆಲ್ಲ ಟೀಮ್ ಇದೆ ಅಲ್ಲ, ಅವರೆಲ್ಲರೂ ಕೋಆರ್ಡಿನೇಷನ್ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಡೇ ಒನ್ ಇಂದ ರಿಕ್ವೈರ್ಮೆಂಟ್ ಫೇಸ್ ಇಂದ ಹಿಡಿದ್ಬಿಟ್ಟು ಬಿಲ್ಡಿಂಗ್ ಕಟ್ಟುವಾಗಿಂತ ಹಿಡಿದು ರೆಗ್ಯುಲರ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇತ್ತು. ರೆಗ್ಯುಲರ್ ಆಗಿ ಅವರೇ ಬರ್ತಾ ಇದ್ರು, ಸೈಟ್ ವಿಸಿಟ್ ಮಾಡ್ತಾ ಇದ್ವಿ. ನಾವು ಯಾವಾಗ ನಾವು ಹೋಗ್ತಾ ಇದ್ವಿ, ರೆಗ್ಯುಲರ್ ಆಗಿ ಏನೇನು ನಡೀತಾ ಇದೆ ಸೈಟ್ ಅಲ್ಲಿ, ಏನೇನು ಮುಂದೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಒಂದು ಜರ್ನಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಮ್ಮ ಜೊತೆ ಇದ್ಕೊಂಡು ಚೆನ್ನಾಗಿ ಮಾಡ್ಕೊಟ್ರು. ಓವರ್ ಆಲ್ ಇಟ್ ವಾಸ್ ಅ ಗುಡ್ ಜರ್ನಿ ಅನ್ಸಿ. ನೈಸ್. ಒಂದು ಆಸ್ಪೆಕ್ಟ್ ನಮ್ಮ ಜೊತೆ ವರ್ಕ್ ಮಾಡಿ ನಿಮಗೆ ತುಂಬಾ ಇಷ್ಟ ಅನ್ಸುತ್ತೆ? ಈಗ ನಾವು ಮಾರ್ಕೆಟಲ್ಲಿ ನಮ್ಗೆ ಹೊಸಬ್ರು ನಾವು ಹೋಗಿರೋದಿಲ್ಲ, ಅಷ್ಟೊಂದು ಅಪ್ರೋಚ್ ಮಾಡಿರೋದಿಲ್ಲ. ಬಟ್ ನಾವು ಭರತ್ ಮತ್ತೆ ಜಶ್ವಂತ್ ಅವ್ರನ್ನ ರೀಚ್ ಆದಾಗ ಅವರು ಮಾತಾಡ್ತಾ ಇರೋದು, ಅವ್ರು ನಮಗೆ ಟ್ರಾನ್ಸ್ಪರೆನ್ಸ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇರೋದು, ಮಾರ್ಕೆಟಲ್ಲಿ ಏನೇನು ಟ್ರೆಂಡಿ ಆಗಿದೆ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೇಕು, ಯಾವ ಕ್ವಾಲಿಟಿ ಇರುತ್ತೆ, ಅದ್ರ ತಕ್ಕಂಗೆ ಬಜೆಟ್ ಯಾವ ಥರ ವೇರಿ ಆಗುತ್ತೆ, ಎಲ್ಲರೂ ನಮಗೆ ಇನ್ಫಾರ್ಮೇಶನ್ ಕೊಟ್ಟು ನಮಗೆ ಡಿಸೈಡ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟರು. ಆಮೇಲೆ ನಾವು ಅದರಲ್ಲಿ ನಮಗೆ ಏನೇನು ಬೇಕಂತ ನಾವು ಅದನ್ನು ಕಸ್ಟಮೈಸ್ ಮಾಡಿದಾಗ ಅದನ್ನು ಅವರು ಫ್ರೆಂಡ್ಲಿಯಾಗಿ ಎಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಬಜೆಟಲ್ಲೇ ಯಾವ ಥರ ಮಾಡಬಹುದು, ಈ ಪ್ರಾಡಕ್ಟ್ ಇಲ್ಲ ಅಂದರೆ ಯಾವ್ದು ಯೂಸ್ ಮಾಡ್ಕೋಬಹುದು ಅಂತ ಯೂಸ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ. ನೈಸ್.